ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ನಾಯಕರಾದವರ ಗಾಂಭೀರ್ಯತೆ ಬಗ್ಗೆ ಮಾತಾಡಿದ್ರಿ ಸಿದ್ದರಾಮಯ್ಯನವರೇ. ಆದರೆ ಈ ಬಾರಿ ಸದನದ ಒಳಗೆ ತಾವು JDS ಬಹಿಷ್ಕಾರ ಮಾಡ್ತು ಅಂತ ತಾವು ಕೂಡ ಬಹಿಷ್ಕಾರ ಮಾಡಿದಿರಿ. ಅದು ನಂತರದ ಪ್ರಶ್ನೆ, ಆ ನಂತರ ಬರ್ತೀನಿ ಅದಕ್ಕೆ. ಆದರೆ ಸದನದ ಒಳಗೆ ಒಂದು ದಿನ ತಾವು ಹೋದ್ರಿ. ಆದರೆ ಸದನದೊಳಗೂ ಕೂಡ ಸಿದ್ದರಾಮಯ್ಯನವರು ಸಂಸದೀಯ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ತರುವ ರೀತಿಯಲ್ಲಿ ಮಾತಾಡಿದರು. ಸ್ಪೀಕರ್ ವಿರುದ್ಧ ಆ ರೀತಿ ಮಾತಾಡಿದರು. ಬಹುಶಃ ತಾವೇ ಗೈಡ್ ಮಾಡ್ತಾ ಇದ್ರಿ, ಸ್ಪೀಕರ್ ಎದ್ದು ನಿಂತರೆ ಉಳಿದವ್ರು ಕೂತ್ಕೋಬೇಕು, ಗೌರವ ಕೊಡಬೇಕು, ಕೈ ತೋರಿಸಿ ಮಾತಾಡಬಾರ್ದು ಅಂತೇಳಿ. ಆದರೆ ಸಿದ್ದರಾಮಯ್ಯನವರು ಬಳಸಿದ ಭಾಷೆಗಳು ಭಾಳ ಕೆಟ್ಟದಾಗಿತ್ತು. ಆನ್ ರೆಕಾರ್ಡ್ ಅವೆಲ್ಲವೂ ಕೂಡ ದಾಖಲಾದು. ತಾವು ಯಾಕೆ ಸದನದೊಳಗೆ ಆ ರೀತಿ ನಡ್ಕೊಂಡ್ರಿ? ಇದು ಅಪ್ಪಟ ಸುಳ್ಳು. ನಾನು ಸಂಸದೀಯ ಭಾಷೆಯನ್ನು ಬಿಟ್ಟು ಬೇರೆ ಯಾವುದೇ ಥರದ ಭಾಷೆಯನ್ನು ಬಳಸಿಲ್ಲ. ಹಾಗಿದ್ದರೆ ಸ್ಪೀಕರ್ ನನಗೆ ಹೇಳ್ಬೋದಾಗಿತ್ತು. ಯಡಿಯೂರಪ್ಪನವರು ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಎಂಥದ್ದು ಬಿಲೋ ಬೆಲ್ಟ್ ಉಪಯೋಗಿಸಿದೆ ಪದಗಳನ್ನ ಅಂತ ಅವ್ರು ಬಳಸಿರೋದು. ಅಲ್ಲಿ ಯಾವುದಾದ್ರು ಒಂದು ರೆಕಾರ್ಡ್ನಲ್ಲಿ ತೋರಿಸಲಿ ನಾನು ಬಳಸಿರ್ತಕ್ಕಂಥ ಪದನ. ಯಾವುದೇ ಸಂಸದೀಯ ಪದಗಳಿಗೆ ಅದು ವಿರುದ್ಧ ಆಗಿರ್ತಕ್ಕಂಥ, ಬಳಕೆಯಲ್ಲಿರ್ತಕ್ಕಂಥ, ನಿಷಿದ್ಧ ಇರ್ತಕ್ಕಂಥ ಯಾವುದೇ ಪದವನ್ನು ಕೂಡ ಬಳಸಿಲ್ಲ, ಬಳಸೋದು ಇಲ್ಲ. ಒಮ್ಮೆ ಒಂದು ಸಾರಿ ಯಡಿಯೂರಪ್ಪನವ್ರ ಜೊತೆ ಸ್ವಲ್ಪ ನಮ್ಮ ಆಕ್ರೋಶದಿಂದ ನಡ್ಕೊಂಡದ್ದು ಬಿಟ್ಟರೆ ನಾನು ಯಾವತ್ತೂ ಕೂಡ ಅನ್ಪಾರ್ಲಿಮೆಂಟ್ರಿ ಪದಗಳನ್ನು ಸದನದ ಒಳಗಡೆ ಬಳಸಿರ್ತಕ್ಕಂಥ ನಿದರ್ಶನ ಯಾವತ್ತೂ ಕೂಡ ಇಲ್ಲ. ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ BJPಯ ವಿರುದ್ಧ ಮತ್ತು ಯಡಿಯೂರಪ್ಪನವ್ರ ವಿರುದ್ಧ ಸೋತಿದೆ. ಅವರ ಚಾಣಾಕ್ಷತನ, ಅವರ ಆಡಳಿತ ವೈಖರಿಯ ಮುಂದೆ ನೀವೆಲ್ಲ ನಾಯಕರು ಮಂಡಿಕಾಲು ಹೊಡೆದಿದ್ರಿ. ಯಡಿಯೂರಪ್ಪನವರಿಗೆ ಚಾಣಾಕ್ಷತನವೂ ಇಲ್ಲ, ಆಡಳಿತವೂ ಗೊತ್ತಿಲ್ಲ ಅವರಿಗೆ. ಒಂದು ಸರ್ಕಾರ ಉಳಿಸ್ಕೊಬಿಟ್ರೆ ಬಂಡ ತಂದಿದ್ದು ಅದನ್ನು ಚಾಣಾಕ್ಷತನ ಅಂತ ಕರೆಯೋಕ್ಕೆ ಬರಲ್ಲ. ಮಾನ ಮರ್ಯಾದೆ ಬಿಟ್ಬಿಟ್ಟು ಉಳ್ಕೊಂಡ್ರೆ ಅದಕ್ಕೆ ಚಾಣಾಕ್ಷತನ ಅಂತ ಕರೆಯೋಕ್ಕೆ ಬರಲ್ಲ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಕರೆಯೋದು ನಾವು ಅವ್ರನ್ನ. ಅದರಿಂದ ಇದನ್ನು ಚಾಣಾಕ್ಷತನ, ಮಹಾಬುದ್ಧಿವಂತಿಕೆ, ಮೇಧಾವಿತನ ಅಂತ ಕರೆಯೋಕ್ಕೆ ಬರಲ್ಲ. ಕಾಂಗ್ರೆಸ್ನವರು ಅವ್ರ ಮುಂದೆ ಕಾಲು ಹುಡ್ಕೊಂಡು ನಿಂತುಬಿಟ್ರು. ಬಂಡರಾದವರಿಗೆ, ಮಾನ ಮರ್ಯಾದೆ ಬಿಟ್ಟವರಿಗೆ, ಲಜ್ಗೆಟ್ಟವರಿಗೆ ಏನು ಮಾಡೋಕ್ಕೆ ಬರಲ್ಲ. ಇಟ್ಸ್ ಎ ಥಿಕ್ ಸ್ಕಿನ್ಡ್ ಗೌರ್ಮೆಂಟ್, ಇನ್ಸೆನ್ಸಿಟಿವ್ ಗೌರ್ಮೆಂಟ್. ಕಾಂಗ್ರೆಸ್ ಪಕ್ಷದವರು ಅವ್ರ ಜೊತೆ ಕೈ ಜೋಡಿಸಿರೋರಿಗೆ ಏನಂತೀರಿ? ಅವ್ರಿಗೂ ಇದೇ ಭಾಷೆಗಳನ್ನು ಬಳಸಿ ಹೇಳ್ತೀರಾ? ಕಾಂಗ್ರೆಸ್ನವರು ಯಾರು ಕೂಡ BJP ಜೊತೆ ಕೈ ಜೋಡಿಸಿಲ್ಲ. ಯಾರು ಡೈರೆಕ್ಟ್ ಆಗಿ, ಇಂಡೈರೆಕ್ಟ್ ಆಗಿ ಯಾವುದೇ ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಯಾವ ನಾಯಕರುಗಳು ಕೂಡ ಅವ್ರಿಗೆ ಸಪೋರ್ಟ್ ನಿಂತಿಲ್ಲ. ಜೊತೆ ಮಾತಾಡಿದ ತಕ್ಷಣ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಅರ್ಥ ಅಲ್ಲ. ಅಥವಾ ಅವರಿಗೆ ಸ್ವಲ್ಪ ಅವರ ವ್ಯೂಸು ಅವ್ರ ಪರವಾಗಿ ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ, ಅವರ ವೈಯಕ್ತಿಕ ಅಭಿಪ್ರಾಯ ಅವ್ರ ಪರವಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅದು ಅವ್ರ ಪರವಾಗಿದ್ದಾರೆ ಅಂತ ನಾವು ಕನ್ಸಿಡರ್ ಮಾಡಬಾರ್ದು. ಕಾಂಗ್ರೆಸ್ ಪಕ್ಷದ ಒಳಗಡೆ ಬಹಳ ಒಡಕುಗಳಿದೆ, ಬಹಳ ಗ್ರೂಪಿಸಮ್. ಇದರಿಂದ ಒಂದು ಪ್ರಮುಖ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ಎದುರಿಸೋಕೆ ಆಗ್ತಾ ಇಲ್ಲ. ಇದೊಂದು ದೊಡ್ಡ ಸಮಸ್ಯೆ ಒಂದು ಕಡೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರಿಗೆ ಈ ಕಾಂಗ್ರೆಸ್ನ ನಿಧಾನಗತಿಯ ಕಲ್ಚರ್ಗೆ ಒಗ್ಗೋಕೊಳ್ಳೋಕೆ ಆಗ್ತಾ ಇಲ್ಲ. ಜನರು ಮಾತಾಡ್ಕೊಳ್ಳೋದೇ ಹೊರತು ಅದಕ್ಕೆ ಆಧಾರ ರಹಿತವಾದದ್ದು. ನಮಗೆ CLPನಲ್ಲಿ ನನಗೆ ಯಾವುದೇ ತೊಂದರೆ ಇಲ್ಲ. CLPನಲ್ಲಿ ಎಲ್ಲ ಶಾಸಕರು ಕೂಡ ಸಂಪೂರ್ಣವಾಗಿ ಕೋಆಪ್ರೇಟ್ ಮಾಡ್ತಾಯಿದ್ದಾರೆ, ಬೆಂಬಲವಾಗಿ ನಿಂತ್ಕೋತಾರೆ. ನಾವು ಯಾವುದೇ ನಿರ್ಣಯ ಮಾಡಿದ್ರೂ ಕೂಡ ನಿರ್ಣಯದ ಪರ ಇರ್ತಾರೆ. ಮತ್ತು ಅಸೆಂಬ್ಲಿನಲ್ಲಿ ನಮಗೆ ಸಹಕಾರ ಸಂಪೂರ್ಣವಾಗಿ ಅವ್ರು ಕೊಡ್ತಾಯಿದ್ದಾರೆ. CLPನಲ್ಲಿ ಯಾವುದೇ ತೊಂದರೆ ಇಲ್ಲ. ಪಕ್ಷನೂ ಕೂಡ ಈಗ ಅಧ್ಯಕ್ಷರು ನಮಗೆ ಎಲ್ಲ ರೀತಿ ಸಹಕಾರನೂ ಕೂಡ ಪಾಪ. ಕೇಂದ್ರ ಸರ್ಕಾರದ ನಿರ್ಧಾರ ಬಹುತೇಕ ನಿಮ್ಮ ಪಕ್ಷದ ನಾಯಕರಿಗೆ ಅಸಮಾಧಾನ ತಂದಿದೆ. ಅದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಕೆಲವರು ಪತ್ರಿಕಾಗೋಷ್ಠಿ ಮಾಡಿ ಕೂಡ ಮಾತಾಡಿದರು. ಕಾಂಗ್ರೆಸ್ನ ನಿರ್ಧಾರ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬಲವನ್ನು ಕುಗ್ಗಿಸಿದೆ. ಇಲ್ಲ ಹಾಗಂತೇಳಿ ಒಂದು ತೀರ್ಮಾನ ಕೇಂದ್ರ ಸರ್ಕಾರ ಮಾಡಿತು, ಈ ಸರ್ಕಾರ ವಜಾ ಮಾಡಲಿಲ್ಲ, 356 ಇನ್ವೋಕ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಕುಗ್ಗೋಗ್ಬಿಡ್ತು, ಕಾರ್ಯಕರ್ತರ ಮೊರಾಲಿಟಿ ಹೋಗ್ಬಿಡ್ತು ಅಂತೇಳಿ ಆ ಥರ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಸಂವಿಧಾನದತ್ತವಾಗಿ ಕೆಲವು ತೀರ್ಮಾನ ಆಗಬೇಕಾಗಿತ್ತು. ನನ್ನ ಪ್ರಕಾರನೂ ಕೂಡ ಕೇಂದ್ರ ಸರ್ಕಾರ ಈ ಸರ್ಕಾರನ ವಜಾ ಮಾಡಲಿಕ್ಕೆ ಎಲ್ಲ ಗ್ರೌಂಡ್ಸ್ಗಳು ಕೂಡ ಇತ್ತು. ಅವರು ಒಂದೇ ಒಂದು ಕಾರಣ ಇಟ್ಕೊಂಡು, ರಾಜ್ಯಸಭೆಯಲ್ಲಿ ನಾವು ಮೆಜಾರಿಟಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ವಜಾ ಮಾಡಿಲ್ಲ ಅಂತಕ್ಕಂಥದ್ದು ನನಗೂ ಅನಿಸಿದೆ. ವಜಾ ಮಾಡಬೇಕಾಗಿತ್ತು ಇದನ್ನು ಅಂಥೇಳಿ, ಆಮೇಲೆ ಫೇಸ್ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಕೂಡ ನನಗೂ ಅನಿಸುತ್ತೆ. ನಿಮ್ಮ ಅಭಿಪ್ರಾಯ ನನಗನ್ನಿಸುತ್ತೆ. ಆದರೆ ಅವರು UPA ಸರ್ಕಾರ ಒಂದೇ ಪಕ್ಷದ ಸರ್ಕಾರ ಅಲ್ಲ. ಅನೇಕ ರೀಜನಲ್ ಪಾರ್ಟಿಗಳು ಕೂಡ ಅದರಲ್ಲಿದ್ದಾವೆ. ರೀಜನಲ್ ಪಾರ್ಟಿಗಳು ಸಾಮಾನ್ಯವಾಗಿ ಅವರ ನಿಲುವುಗಳೇನಿದ್ದಾವೆ ಅಂತಂದರೆ 356 ಯಾವ ಕಾರಣಕ್ಕೂ ಕೂಡ ಇನ್ವೋಕ್ ಮಾಡಬಾರ್ದು ಅನ್ನೋದು ರೀಜನಲ್ ಪಾರ್ಟಿಗಳ ನಿಲುವಿದ್ದಾವೆ. ಇವೆಲ್ಲ ಕಾರಣಗಳಿಗೋಸ್ಕರವಾಗಿ ಅವರು ರಾಜ್ಯಪಾಲರ ಶಿಫಾರಸನ್ನು ತಿರಸ್ಕಾರ ಮಾಡಿದರೆ ಹೊರತು
ಬೇರೆ ಯಾವುದೇ ಕಾರಣ JDS ಪಕ್ಷ ಕೂಡ ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ನಿಲ್ತು. ಕಾಂಗ್ರೆಸ್ ಪಕ್ಷ ಯಾಕೆ JDS ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ? ಕಣ್ಣ ಮುಚ್ಚಲ ಆಟ ಏನಿಲ್ಲ. ದೇವೇಗೌಡರು ಮಾತಾಡಿದ್ದಾರೆ, ಅವ್ರ ಜೊತೆ ಇವರು ಕೂಡ ಮಾತಾಡಿದ್ದಾರೆ, ಹೋಮ್ ಮಿನಿಸ್ಟ್ರ್ ಜೊತೆ ಮಾತಾಡಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಜೊತೆ ದೇವೇಗೌಡರು ಮಾತಾಡಿದ್ದಾರೆ. ಮಾತಾಡಿದ ಮೇಲೆ ಇನ್ನು ಕಣ್ಣ ಮುಚ್ಚಲ ಆಟ ಎಲ್ಲಿ ಉಳಿಯುತ್ತದೆ? ಅವರೇನು ಹೇಳಿದ್ದಾರೆ ಅಂದರೆ ನಾವು ಬೆಂಬಲ ಇಲ್ಲ, ಕಮ್ಯುನಿಸ್ಟ್ನವರು 21 ಜನ ಇದ್ದಾರೆ, ನಾವು 95 ಜನ ನಾವಿದ್ದೀವಿ UPA-ನವರು, ಕನಿಷ್ಠ 124 ಜನ ಬೇಕು ಅಲ್ಲಿ ನಾವು ಪಾಸಾಗಬೇಕಾದ್ರೆ ರಾಜ್ಯಸಭೆಯಲ್ಲಿ. ಅಷ್ಟು ಮೆಂಬರ್ಸ್ ದೇವೇಗೌಡರು ಪ್ರಯತ್ನ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿ. ತಾವು ಕೂಡ ದೆಹಲಿಯಲ್ಲಿ ಹೋಗಿ ಎಲ್ಲ ನಾಯಕರ ಮನೆಗಳದಿಗೂ ಹೋದ್ರಿ, ಮಾತಾಡಿದ್ರಿ. ತಮ್ಗೆ ಏನು ಅನಿಸ್ತು? ತುಂಬ ಕಷ್ಟ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಇಲ್ಲ, ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ನಾವು ನಮ್ಮ ನಿಯೋಗ ಹೋಗಿದ್ದು ನಾವು 15 ಜನ. ಅಲ್ಲ, ಕಾಂಗ್ರೆಸ್ ನಾಯಕರ ಮತ್ತು ದೆಹಲಿ ಮಟ್ಟದ ನಿಮ್ಮ ಹೈಕಮಾಂಡ್ ವರ್ತನೆಗಳೆಲ್ಲ ಸಿದ್ದರಾಮಯ್ಯನವರಿಗೆ, ಬಹುಶಃ ಸಿದ್ದರಾಮಯ್ಯನವರೆಲ್ಲ ನೇರ ಕಡ್ಡಿ ತುಂಡಾಗೆಲ್ಲ ನಡ್ಕೊಳ್ಳೋರು. ನಿಮಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಇದೆಲ್ಲ? ಏನು ಕಷ್ಟ ಏನಿಲ್ಲ, ನಾನು ಹೇಳೋದನ್ನೇ ಯಾವಾಗಲೂ ನೇರವಾಗಿ ಹೇಳ್ತೀನಿ. ನನ್ನ ಅಭಿಪ್ರಾಯನ ಸುತ್ತಿ ಬಳಸಿ ಹೇಳೋಕ್ಕೆ ಹೋಗಲ್ಲ, ಯಾವಾಗಲೂ ನೇರವಾಗಿ ಹೇಳ್ತೀನಿ. ಅದು ಒಂದು ಸಾರಿ ಹೊರಟಾಗೂ ಕಾಣಿಸುತ್ತೆ, ಆದರೆ ಏನು ಮಾಡೋಕ್ಕಾಗಲ್ಲ, ಮೊದಲಿಂದ ಅದು ಹಂಗೇ ಬೆಳಕು ಬಂದಿರ್ತದೆ. ಕಾಂಗ್ರೆಸ್ ಪಕ್ಷದ ಭವಿಷ್ಯ ಏನು? BJP ಹೋಗ್ತಾ ಇರುವ ಸ್ಪೀಡಿಗೆ ಬಹುಶಃ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ರೀತಿ ತರಗೆಲೆತ್ತಲಾಗ್ತಾ ಇಲ್ವಾ? ಇಟ್ ಈಸ್ ಟೋಟಲಿ ನಾಟ್ ಕರೆಕ್ಟ್. ನಮಗೆ ಚುನಾವಣೆಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ, ಉಪಚುನಾವಣೆಗಳಲ್ಲಿ, ರಾಜ್ಯಸಭಾ ಲೋಕಸಭಾ ಚುನಾವಣೆಯಲ್ಲಿ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದು ಒಂದು ರೀತಿ ಪಕ್ಷದಲ್ಲಿ ಹಿನ್ನಡೆ ಅಂತ ನಾವು ಒಪ್ಕೊಂಡ್ರೂ ಕೂಡ ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ, ಜನರಲ್ ಅಸೆಂಬ್ಲಿ ಚುನಾವಣೆಯಲ್ಲಿ, ಅದು ಯಾವಾಗಲೇ ಆಗಲಿ, 6 ತಿಂಗಳಿಗಾಗಲಿ, ವರ್ಷಕ್ಕಾಗಲಿ, 2 ವರ್ಷಕ್ಕಾಗಲಿ, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಗೆಲ್ತದೆ. ನಾನು ಇದನ್ನು ಅತ್ಯಂತ ಆತ್ಮವಿಶ್ವಾಸ, ಏಕಾಂಗಿಯಾಗಿಯೋ ಅಥವಾ JDS ಸಹಕಾರ? ಏಕಾಂಗಿಯಾಗಿಯೇ ಬರ್ತೀವಿ. JDS ಸಹಕಾರ ಏನು ಬಿಡಲ್ಲಾಗ? ಇಲ್ಲ, JDS ಅವ್ರದ್ದು ಒಂದು ಪಕ್ಷ, ಅವರು ಫೈಟ್ ಮಾಡ್ತಾರೆ, ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ, ನಾವು ಫೈಟ್ ಮಾಡ್ತೀವಿ. ಅಲಯನ್ಸ್ ಆಗಲೇಬೇಕು ಅಂತೇನಿಲ್ಲ, ಬಹುಶಃ ಅಲಯನ್ಸ್ ಆಗದೇ ಇದ್ರೇ ಒಳ್ಳೆಯದು ನನ್ನ ಪ್ರಕಾರ. ಅದರಿಂದ ಅಲಯನ್ಸ್ ಇಲ್ಲದೇ ಕಾಂಗ್ರೆಸ್ ಪಕ್ಷ ತನ್ನ ಸ್ವಂತ ಶಕ್ತಿ ಮೇಲೆ ಈ BJPಯನ್ನು ಧೂಳಿಪಟ ಮಾಡ್ತೀವಿ. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಐ ಆಮ್ ಫುಲ್ಲಿ ಕಾನ್ಫಿಡೆಂಟ್ ಆನ್ ದಿಸ್. ಸೊ ಯಡಿಯೂರಪ್ಪ ಮತ್ತು BJP ನೇತೃತ್ವದ ಸರ್ಕಾರದ ವಿರುದ್ಧ ನೀವು ಹೋರಾಟ ಮುಂದುವರಿಸ್ತೀರಿ ಅಂದರೆ ಮಾಧ್ಯಮದಲ್ಲಿ ಮಾತ್ರನೋ ಅಥವಾ ಬೀದಿಗಿಳಿದು ಜನಕ್ಕೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಲ್ಲ ಈಗ, ಅದಕ್ಕೆ ಈಗ ಪ್ರೋಗ್ರಾಮ್ ಎಲ್ಲ ಹಾಕೊಂಡಿದ್ದೀವಿ. ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಅಂತೇಳಿ ಈ ಒಂದು ಕಾರ್ಯಕ್ರಮ, 60 ಡೇಸ್ ಈ ಕಾರ್ಯಕ್ರಮ. ಅಲ್ಲೇ ಉಳ್ಕೊಂಡ್ಬಿಡ್ತೀರೋ ಮತ್ತು ವಿಧಾನಸೌಧಕ್ಕೆ ಬರ್ತೀರೋ? ಚುನಾವಣೆ ಮರ್ತಾ ಬರ್ತೀವಿ. ಚುನಾವಣೆ ಆದಮೇಲೆ ವಿಧಾನಸೌಧ ವಾಪಸ್ ಬರ್ತೀರಿ ಅನ್ನೋ ಕಾನ್ಫಿಡೆನ್ಸ್? 100%, ಟೋಟಲಿ ಐ ಆಮ್ ಫುಲ್ಲಿ ಕಾನ್ಫಿಡೆಂಟ್ ವಿಲ್ ಕಮ್ ಬ್ಯಾಕ್. ಈ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಈ ಅನಾಹುತಗಳು ಮಾಡಿದಾರಲ್ಲ, ಭ್ರಷ್ಟಾಚಾರ ಮಾಡಿದಾರಲ್ಲ, ಇವರಿಗೆಲ್ಲ ತಕ್ಕ ಪಾಠನೂ ಕಲಿಸ್ತೀವಿ, ಬಂದು ತಕ್ಕ ಶಿಕ್ಷೆನೂ ಮಾಡ್ತೀವಿ. ಓಕೆ ಸಿದ್ದರಾಮಯ್ಯನವರೇ, ಬಹುಶಃ ರಾಜ್ಯದ ಜನ ಕಾದು ನೋಡ್ತಾರೆ ನೀವು ಹೇಗೆ ಹಿಂದಕ್ಕೆ ಬರ್ತೀರಿ, ಏನು ಶಿಕ್ಷೆ ಕೊಡ್ತೀರಿ ಅನ್ನೋದನ್ನ. ಒಳ್ಳೆ ಆಡಳಿತನೂ ಕೊಡ್ತೀವಿ, ವೆಯ್ಟ್ ಬಡವ್ರ ಪರವಾದ ಸರ್ಕಾರನೂ ಕೊಡ್ತೀವಿ. ಹಾಗಾದ್ರೆ ಯಡಿಯೂರಪ್ಪನವ್ರು ಬಡವ್ರಿಗೆ ಏನು ಮಾಡೇ ಇಲ್ಲ? ಎಲ್ಲಿ ಮಾಡಿದ್ದಾರೆ? ಬಡವ್ರಿಗೆ ಏನು ಮಾಡಿದ್ದಾರೆ? ಇವತ್ತಿನವ್ರಿಗೆ ಒಂದು ಮನೆ ಕಟ್ಕೊಡೋಕ್ಕಾಗಿಲ್ಲ, ಅವ್ರ ಕೈಲಿ ಒಂದು ಸೈಟ್ ಕೊಡೋಕ್ಕಾಗಿಲ್ಲ, ಬಡವರಿಗೆ BPL ಕಾರ್ಡ್ ಕೊಡೋಕ್ಕಾಗಿಲ್ಲ, ರೈತರ ಪಂಪ್ ಸೆಟ್ಗಳ ಪವರ್ ಕೊಡೋಕ್ಕಾಗಿಲ್ಲ. ಸೊ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಕಾಂಗ್ರೆಸ್ನವ್ರಿಗೆ ಯಾವುದು ಚೆನ್ನಾಗಿ ಕಾಣ್ತಾ ಇಲ್ಲ, ಸಿದ್ದರಾಮಯ್ಯವ್ರಿಗೂ ಕಾಣಿಸಿಲ್ಲ. ಮಾಡಿದ್ರಲ್ವಾ, ಸೈಕಲ್ ಕೊಟ್ಟವನದು ಒಂದು ಬಿಟ್ಟರೆ, ಸೀರೆ ಕೊಟ್ಟವನು ಬಿಟ್ಟರೆ ಇನ್ನೇನು ಮಾಡಿದ್ದಾರೆ ಅವರು? ಈಗ ಜಾನ್ವರಿಯಿಂದ ಪಾಪ ಇದು ಕೊಟ್ಟಿಲ್ಲ ಅವ್ರಿಗೆ, ಓಲ್ಡ್ ಏಜ್ ಪೆನ್ಷನ್ನು, ವಿಧವಾ ಪೆನ್ಷನ್ನು, ಇವನ್ನೇ ಕೊಡೋಕ್ಕಾಗಿಲ್ಲ, ಆ ಬಾಂಡ್ಗಳು ಇಶ್ಯೂ ಮಾಡೋಕ್ಕಾಗಿಲ್ಲ, ಸೀಮೆಣ್ಣೆ ಕೊಡೋಕ್ಕಾಗ್ತಾ ಇಲ್ಲ ಹಳ್ಳಿಗಳಲ್ಲಿ ಬಡವರಿಗೆ. ಯಾವ ಬಡವರು ಕೆಲಸ ಮಾಡಿದ್ದಾರೆ? ಓಕೆ ಸಿದ್ದರಾಮಯ್ಯನವರೇ, ವೇಟ್ ಆ್ಯಂಡ್ ಸಿ ಏನು ಮಾಡ್ತೀರಿ ಅಂತ ಹೇಳಿ ನಮ್ಮ ಜೊತೆ ಎಷ್ಟೋ ಚರ್ಚೆಯಲ್ಲಿ ಭಾಗವಹಿಸಿದ್ರಿ, ಧನ್ಯವಾದ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24.